ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅದು ರಿಕ್ವೆಸ್ಟೆಡ್, ವಾಟ್ಸಪ್ಪಲ್ಲಿ ಕೇಳ್ತೀರಾ ನೀವು. ಸೊ ನಾನು ಅದನ್ನು ಟ್ರೈ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಇದೆ. ಈ ಥರ ನಾನು ಇದಕ್ಕೂ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸಿಲ್ಕ್ ಥ್ರೆಡ್ ತೊಗೊಳಂಗಿದ್ರೆ 7 ಎಳೆ ಇಲ್ಲಾಂದರೆ 8 ಎಳೆ ತೊಗೊಂಡು 8 ಅಥವಾ 10 ನಂಬರಲ್ಲಿ ಮಾಡಿ ಕ್ರೋಶ. ಸೊ ನಾನು ಇದಕ್ಕೆ 10 ನಂಬರ್ ಯೂಸ್ ಮಾಡ್ತಾಯಿದ್ದೀನಿ. 1 ಲಾಕ್ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕ್ಕೊಳ್ಳೋಣ. 3 or 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತು 4 ಚೈನ್. ಇದು ಬೇಸ್ ಲೈನ್ ಬೇಕು ಫ್ರೆಂಡ್ಸ್. ಇದಕ್ಕೆ ಇದು ನೀವು ಸ್ವಲ್ಪ ದೊಡ್ಡ ಬೀಡು ಹಾಕ್ಕೋಬೋದು. ಇದಕ್ಕೆ ಥರ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಅದೆಲ್ಲಿಗೆ ಬರುತ್ತೆ ಆ ಬೀಡ್ ಎಷ್ಟು ದಪ್ಪ ಇದೆಯೋ ಅಲ್ಲಿ ನೋಡಿಕೊಂಡು ನೀವು ಲಾಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ 4 ಚೈನ 3 ಸರಿ. ಸೊ ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಸ್ಟಾರ್ಟಿಂಗು 2 ಸರಿ ಬರುತ್ತೆ, 4 ಚೈನು. ಆಮೇಲೆ ಬೀಡ್ ಲಾಕ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು 3 ಟೈಮ್ಸ್, ಮತ್ತು ಬೀಡ್ ಲಾಕ್, ಮತ್ತು 4 ಚೈನ್ 3 ಟೈಮ್ಸ್. ಇದೇ ಥರ ಫುಲ್ಲು ಸ್ಯಾರಿ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಪಕ್ಕದಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಸೀರೆ ಹೋಲು ದೊಡ್ಡದಾಗಿಬಿಡುತ್ತೆ. ಅಲ್ಲಿಗೆ ನೀವು ಚುಚ್ಚಿದ್ರೆ 4 ಚೈನ್ ಹಾಕ್ಕೊಳ್ಳಿ. ಅದು ಪ್ರೀವಿಯಸ್ ಆಗಿ ಎಲ್ಲಿ ಲಾಕ್ ಮಾಡಿದ್ವು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ ಬೇಸಲ್ಲಿ ನೆಕ್ಸ್ಟ್ ಬ್ಲಾಕಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಂಡು 1 ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ನೀವು ಇದು 2 ಸರಿ ಸುತ್ತಕೊಂಡು ಮಾಡ್ಬೋದು. ಉದ್ದ ಬರುತ್ತೆ. ಈ ಥರ 2 ಸರಿ ಸುತ್ಕೊಂಡ್ಬಿಟ್ಟು ಬೀಡ್ ಹಿಂದೆ ದಾರ ಬಂದಿರುತ್ತಲ್ಲ ಆ ದಾರಕ್ಕೆ ಡಿಸೈನ್ ಮಾಡ್ತಾ ಬರಬೇಕು. ಈ ಥರ 3 ಸರಿ 2 ರಿಂಗಿಂದ ಹೊರಗಡೆಗೆ ಬಂದು ಮತ್ತು 3 ಚೈನ್ ಹಾಕಿ ವಾಪಸ್ ಬಂದು ಪಿಕಾಟ್ ಥರ ಲಾಕ್ ಮಾಡಿ ಮತ್ತೊಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ 9 ಇಲ್ಲ 10 ಮಾಡೋಣ. ಈ ಥರ 2 ಸರಿ ಕ್ರೋಶ ಮೇಲೆ ಸುತ್ತಕೊಂಡು ನೋಡಿ, ಹಿಂಗೆ 2 ರಿಂಗಿಂದ 3 ಸರಿ ಹೊರಗಡೆಗೆ ಬಂದು ಆಮೇಲೆ 3 ಚೈನ್ ಹಾಕಿ ಹಿಂದಕ್ಕೆ ಬಂದು ಲಾಕ್ ಮಾಡಿ ಪಿಕಾಟ್ ಆಗುತ್ತೆ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ. ಈ ಥರ ಮಾಡ್ತಾ ಬರಬೇಕು. ಮಾಡೋಣ. ಒಂದು 9 ಇಲ್ಲ 10 ಮಾಡೋಣ. ಇದು ನೋಡಿ, ಈ ಥರ 9 ಟ್ರಿಪಲ್ ಕ್ರೋಶ ವಿತ್ ಪಿಕಾಟ್ ಹಾಕ್ಕೊಂಡ್ಮೇಲೆ ಅದೇ ಬ್ಲಾಕಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಹಿಂಗೆ ಬರುತ್ತೆ. ಇಲ್ಲಿ ಕುಚ್ಚು ಬರುತ್ತೆ. ಇದು ಒಂದು ಆರ್ಚ್ ಈ ಥರ ಬರುತ್ತೆ. ಈಗ ಇಲ್ಲಿ ಬೀಡ್ ಪಕ್ಕ ಇರೋ ಬ್ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ನೋಡಿ, ಬೀಡಿಂದ ದಾರ ಇರುತ್ತಲ್ಲ ಆ ದಾರಕ್ಕೆ 10 ಟ್ರಿಪಲ್ ಕ್ರೋಶ ಹಾಕ್ಕೊಂಬರೋಣ. ನೋಡಿ, ಈ ಥರ 2 ಸರಿ ಸುತ್ತೋದು. ಇದಕ್ಕೆ ಪಿಕಾಟ್ ಏನು ಬೇಡ. ನೋಡಿ, ಈ ಥರ ಟೈಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ಥರ ಬರೀ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಇದು ನೋಡಿ, ಇದು 9 ಹಾಕಿದ್ದೀವಿ. ಬೇಕಿದ್ರೆ ಇದು 8 ಹಾಕ್ಕೋಬೋದು. ಈ ಥರ ರಿಂಕಲ್ಸ್ ಬಂತು ಅಂದರೆ ಇದು 10 ಹಾಕ್ಕೊಂಡಿದ್ದೀನಿ. 10 ಟ್ರಿಪಲ್ ಕ್ರೋಶ ಆದಮೇಲೆ
ನೆಕ್ಸ್ಟ್ ಅದೇ ಬೀಡ್ ಪಕ್ಕ ಇರೋ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಮತ್ತೆ ಅದೇ ಥರನೇ 5 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಬ್ಲಾಕ್ಗೆ ಲಾಕ್ ಮಾಡಿಕೊಂಡು ಮತ್ತು ಇದೇ ಥರ ವಿತ್ ಪಿಕಾಟ್ ಇಲ್ಲಿ 8 ಮಾಡಿ ನೋಡ್ತೀನಿ. ಅದು 8 ಸರಿ ಬಂತು ಅಂದರೆ 8 ಹಾಕ್ಕೊಳ್ಳಿ, 9 ಬೇಡ. ಒಂದು ಹಿಂಗಿರುತ್ತೆ, ಒಂದು ಹಿಂಗಿರುತ್ತೆ. ತುಂಬ ಬ್ಯೂಟಿಫುಲ್ ಡಿಸೈನ್, ಅದು ಕೇಳಿದರು ಪಾಪ. ಸೊ ಕುಚ್ಚು ಇಲ್ಲೆಲ್ಲ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಹೊಸ ಟೈಪ್. ಸೊ ಇಲ್ಲಿ ಇದೇ ಥರ ಹಾಕೋಣ. ಇದು ನೋಡಿ 7 ಹಾಕಿದ್ದೀನಿ, ಕ್ಲೀನಾಗಿ ಕೂತ್ಕೊಳ್ತಾ ಇದೆ. ಮೇ ಬಿ ಈ ಥ್ರೆಡ್ಡಿಗೆ ಇಷ್ಟು ಸಾಕು ಅನಿಸುತ್ತೆ. ಸಿಲ್ಕ್ ಥ್ರೆಡ್ಡು 8 ಎಳೆ ತೊಗೊಂಡ್ರೆ ಇನ್ನೊಂದು ಬರಬಹುದು. ಕ್ಲೀನಾಗಿ ಕೂತಿದೆ ಇದು. ಸೊ ಒಂದು ಈ ಥರ ಬರುತ್ತೆ, ಒಂದು ಈ ಥರ ಬರುತ್ತೆ. ಇದು ನಾನು 9 ಹಾಕಿದ್ದೀನಿ, ದೊಡ್ಡದಾಗಿದೆ, ರಿಂಕಲ್ಸ್ ಇದೆ ಸ್ವಲ್ಪ. ಸೊ 7 ಅಥವಾ 8 ಹಾಕ್ಕೊಳ್ಳಿ, ಕ್ಲೀನಾಗಿ ಬರುತ್ತೆ. ಒಂದು ಈ ಥರ ಪಿಕಾಟ್ ಇಲ್ಲದೆ ಒಂದು ಮಾಡಬೇಕು, ಒಂದು ಪಿಕಾಟ್ ಇದ್ದು ಮಾಡಬೇಕು. ತುಂಬ ಬ್ಯೂಟಿಫುಲ್ ಡಿಸೈನ್ ಇದು. ಸೊ ಹೆಲ್ಪ್ ಆಗುತ್ತೆ ಕೇಳಿರೋರು ಪಾಪ, ಇದು ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ, ಹೊಸದಾಗಿ ನೋಡ್ತಾ ಇದ್ದೀನಿ ಚಾನಲ್ಲು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಈ ಥರ ನೀವು ಕೇಳಿದ ತಕ್ಷಣ ನಾನು ಡಿಸೈನ್ ಹೇಳ್ಕೊಟ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಯಾವುದಾನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.